ಜನರು ನಿಮ್ಮನ್ನು ನೋಡಿ ಏನೆಂದು ಕರೆಯುತ್ತಾರೆ? ಒಬ್ಬ ಒಳ್ಳೆಯ ವ್ಯಕ್ತಿ, ಈಕೆ ಮುಗ್ಧ ಮನಸ್ಸಿನವಳು, ಈಕೆಯಲ್ಲಿ ತುಂಬ ಒಳ್ಳೆಯ ಗುಣಗಳಿವೆ, ಈತ ಒಬ್ಬ ಬುದ್ಧಿವಂತ, ಈತ ಶಕ್ತಿಶಾಲಿ, ಒಳ್ಳೆಯ ಆಟಗಾರ, ಒಳ್ಳೆಯದಾಗಿ ಹಾಡನ್ನು ಆಡುತ್ತಾಳೆ ಏನೆಂದು ಜನರು ನಮ್ಮನ್ನು ಕರೆಯುತ್ತಾರೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಥಾನಿಯೇಲನನ್ನು ನೋಡಿ ಹೀಗೆಂದು ಹೇಳುತ್ತಾರೆ, ನಿಜವಾದ ಇಸ್ರಾಯೇಲನು ಇವನು, ಇವನಲ್ಲಿ ಯಾವುದೇ ರೀತಿಯಾದಂತಹ ಕಪಟ ಇಲ್ಲ ಎಂದು. ಪ್ರಿಯರೇ, ಈತನಲ್ಲಿ ಪ್ರಾಮಾಣಿಕತೆ ಹಾಗೂ ಸತ್ಯವನ್ನು ನುಡಿಯುವಂತಹ ಒಂದು ಗುಣವಿತ್ತು. ನಥಾನಿಯೇಲನು ನೇರವಾಗಿ ಮಾತನಾಡುತ್ತಿದ್ದನು. ನಜರೇತಿನಿಂದ ಒಳ್ಳೆಯದು ಏನು ಬರುತ್ತದೆ ಎಂದು ಆತ ಪ್ರಶ್ನಿಸುತ್ತಾನೆ. ಪ್ರಿಯರೇ, ಅವನು ಯಾರನ್ನು ಮೆಚ್ಚಿಸಲು ಅಥವಾ ಕೇವಲ ಇತರರನ್ನು ಮೆಚ್ಚಿಸಲು ಆತ ಹೊಗಳಲು ಪ್ರಯತ್ನಿಸಲಿಲ್ಲ. ಈತನಲ್ಲಿ ಕಪಟವಿರಲಿಲ್ಲ. ಆ ಕಾಲದ ಅನೇಕ ಧಾರ್ಮಿಕ ನಾಯಕರಂತೆ ಅವನು ಹೊರಗೆ ಮಾತ್ರ ಭಕ್ತಿಯನ್ನು ಪ್ರದರ್ಶಿಸಲಿಲ್ಲ. ಅವನಲ್ಲಿ ನಿಜವಾದ ನಂಬಿಕೆ ಇತ್ತು. ದೇವರನ್ನು ಆತ ನಿಜವಾಗಿ ಹುಡುಕುತ್ತಿದ್ದನು. ನಿಜವಾದ ಇಸ್ರಾಯೇಲ ಎಂದರೆ ದೇವರ ಮಾರ್ಗವನ್ನು ಸತ್ಯವಾಗಿ ಹುಡುಕುವವನು ಎಂಬ ಅರ್ಥ. ನಥಾನಿಯೇಲನು ಆ ಮಾದರಿಯವನಾಗಿದ್ದನು. ಈ ನಥಾನಿಯೇಲನು ಸತ್ಯವನ್ನು ಸ್ವೀಕರಿಸಲು ಸಿದ್ಧನಿದ್ದನು. ಆತ ಮೊದಲಿಗೆ ಸಂಶಯ ಪಡುತ್ತಾನೆ, ಆದರೆ ಸತ್ಯವನ್ನು ಕಂಡಾಗ ತಕ್ಷಣ ಯೇಸುವನ್ನು ಮೆಸ್ಸಾಯ ಎಂದು ಒಪ್ಪಿಕೊಂಡನು. ಈತನಲ್ಲಿ ಒಂದು ಶುದ್ಧ ಹೃದಯವಿತ್ತು, ಕಪಟ ಇರಲಿಲ್ಲ. ಎಂದರೆ ಆತನಲ್ಲಿ ಯಾವುದೇ ರೀತಿಯಾದಂತಹ ಮೋಸ, ಕುತಂತ್ರ, ಅಸತ್ಯ, ಸುಳ್ಳು ಹೇಳುವುದು ಇದ್ಯಾವುದು ಆತನಲ್ಲಿ ಇರಲಿಲ್ಲ. ದೇವರ ಮುಂದೆ ಅವನ ಹೃದಯ ಶುದ್ಧವಾಗಿತ್ತು. ಪ್ರಿಯರೇ, ಆತನ ಹೃದಯ ಶುದ್ಧವಾದುದರಿಂದ, ಆತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಆದುದರಿಂದ ಆತನಿಗೆ ದೇವರು, ಪ್ರಭು ಯೇಸು ಕ್ರಿಸ್ತರು ಆಳವಾದಂತಹ ಆಧ್ಯಾತ್ಮಿಕ ಸತ್ಯವನ್ನು ಬಹಿರಂಗಪಡಿಸಿದರು. ಪ್ರಭು ಯೇಸು ಕ್ರಿಸ್ತರು ಹೇಳುತ್ತವೆ, ಸ್ವರ್ಗವು ತೆರೆಯುತ್ತದೆ, ಮನುಷ್ಯ ಕುಮಾರನ ಮೂಲಕ ದೇವದೂತರು ಮೇಲೆ ಇಳಿಯುವುದನ್ನು ನೀನು ನೋಡುತ್ತೀಯಾ ಎಂದು. ಪ್ರಿಯರೇ, ನಥಾನಿಯೇಲನಂತೆ ನಾವು ಸಹ ದೇವರ ಮುಂದೆ ಶುದ್ಧ, ನಿಷ್ಠಾವಂತ, ನೇರ ಹೃದಯದವರಾಗೋಣ. ಆಗ ಯೇಸು ನಮ್ಮನ್ನು ನೋಡಿ, ಈತನು, ಈಕೆಯು ನನ್ನ ನಿಜವಾದ ಶಿಷ್ಯೆ, ಈತನು ನಿಜವಾದ ಕ್ರೈಸ್ತ, ಈಕೆ ನಿಜವಾದ ಕ್ರೈಸ್ತೆ ಎಂದು ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ನೋಡಿ ನಮ್ಮನ್ನು ಕರೆಯಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.